ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ನಪೂರ್ಣ ಕಿಚನ್ ಆ್ಯಂಡ್ ಕನ್ನಡ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನೋಡಿ ನಾನು ಪನ್ನೀರ್ ಪರೋಟ ಮಾಡೋದನ್ನು ಹೇಗಂತ ತೋರಿಸ್ತೀನಿ. ಒಂದು ಈರುಳ್ಳಿ ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಅದಕ್ಕೆ ಕೊತ್ತಂಬರಿನೂ ಸ್ವಲ್ಪ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ನೋಡಿ. ಆಮೇಲೆ ಪನ್ನೀರ್ ಕೂಡ ಹಾಕ್ಕೊಳ್ಬೇಕು ನೋಡಿ. ಈರುಳ್ಳಿ, ಕೊತ್ತಂಬರಿ ಇದು ಇದಕ್ಕೊಂದು ಸಣ್ಣಗೆ ಹೆಚ್ಚಿ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಹಾಗೆ ನೋಡಿ ಇದರಲ್ಲಿ ಮುಕ್ಕಾಲು ಭಾಗ ಹಾಕ್ತಾಯಿದ್ದೀನಿ ನೋಡಿ. ಪನ್ನೀರು ಒಂದು 100 ಗ್ರಾಮಿಗೆ ಸ್ವಲ್ಪ ಕಡಿಮೆ ಹಾಕ್ತಾಯಿದ್ದೀನಿ ಅಷ್ಟೇ. ಈರುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲ ಮಿಕ್ಸ್ ಆಯಿಲಲ್ಲಿ ಫ್ರೈ ಮಾಡಿರ್ತೀವಲ್ಲ, ಅದರಲ್ಲೇ ಪನ್ನೀರ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ನೋಡಿ ಸ್ವಲ್ಪ ಸಾಲ್ಟ್ ಹಾಕಿದೆ. ನಂತರ ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ ನೋಡಿ. ಒಂದು ಅರ್ಧ ಸ್ಪೂನ್ ಹಾಕಿದರೆ ಸಾಕು. ಎಲ್ಲನೂ ಚೆನ್ನಾಗಿ ಮಿಕ್ಸ್, ಅರಿಶಿನ ಸಾಲ್ಟು ಎಲ್ಲ ಮಿಕ್ಸ್ ಆಗೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. 1-2-3 ನಿಮಿಷ. ಪನ್ನೀರ್ ಕೂಡ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ. ಆಮೇಲೆ ನಂತರ ಕೊತ್ತಂಬರಿ ಹೆಚ್ಚಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಳ್ಬೇಕು. ನೋಡಿ ಪನ್ನೀರೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈರುಳ್ಳಿ, ಪನ್ನೀರು ಒಗ್ಗರಣೆ ಕೊಟ್ಟು ಎಲ್ಲ ಮಿಕ್ಸ್ ಮಾಡಿದ್ದೀನಲ್ಲ, ಚೆನ್ನಾಗಿ ಮಿಕ್ಸ್ ಆಗಿದೆ. ಅದಕ್ಕೊಂದು ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಹೆಚ್ಚಿಟ್ಕೊಂಡಿದ್ದೀನಿ, ಅರಿಶಿನ ಪುಡಿ, ಉಪ್ಪು ಅಷ್ಟೇ. ಇದನ್ನು ಕಲಸಿ ಇದನ್ನು ಮಿಕ್ಸ್ ಮಾಡಿ ಒಂದು ಕಡೆ ಇಟ್ಕೋಬೇಕು ಫ್ರೈ ಮಾಡಿದ ನಂತರ. ಆಮೇಲೆ ಪರೋಟ ಮಾಡೋದು ತೋರಿಸ್ತೀನಿ ನೋಡಿ. ಈಗೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಗ್ಯಾಸ್ ಆಫ್ ಮಾಡ್ತೀನಿ ನೋಡಿ. ಈಗ ಇದನ್ನು ಹಾಗೆ ಇಡ್ತೀನಿ. ಈ ಕಡೆ ಚಪಾತಿ ಹಿಟ್ಟು ನಾದಿಟ್ಟಿದ್ದೀನಿ ಆಗಲೇ. ಇದನ್ನೇ ಪರೋಟ ಮಾಡೋದು. ಇದಕ್ಕೆ ಪಾಲಕ್ ಮಿಕ್ಸಿ ಮಾಡಿ ಹಾಕಿದ್ದೀನಿ ಚಪಾತಿ ಹಿಟ್ಟಿಗೆ, ಅಂದರೆ ಪಾಲಕ್ ಅಂಶನೂ ಹೋಗಲಿ ಅಂತ. ಮಕ್ಕಳು ಹಾಗೆ ಪಾಲಕ್ ಬಂದರೆ ತಿನ್ನೋದಿಲ್ವಲ್ಲ, ಅದಕ್ಕೋಸ್ಕರ ಆ ಥರ ಮಾಡಿದ್ದು ನೋಡಿ. ಪರೋಟ ಮಾಡಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಪೂರಿ ಹಿಟ್ಟಿಗಿಂತ ದೊಡ್ಡದು ಒಂದು ಚಪಾತಿ ಮಾಡಿಟ್ಟಿರ್ತೀನಿ ನೋಡಿ, ಚಪಾತಿ ಥರ. ಒಂದು ಚಪಾತಿ ಹಿಟ್ಟಿಗೆ ಎಷ್ಟು ಹಿಟ್ಟು ತೊಗೊಳ್ತೀವೋ ಅಷ್ಟು ಹಿಟ್ಟು ತೊಗೊಳ್ಬೇಕು ಲಟ್ಸೋಕ್ಕೆ ನೋಡಿ. ಸ್ವಲ್ಪ ಅಗಲನೇ ಲಟ್ಟಿಸ್ಬೇಕು. ಮಧ್ಯ ಆ ಪನ್ನೀರೆಲ್ಲ ಫ್ರೈ ಮಾಡಿರ್ತೀವಲ್ಲ ಅದನ್ನು ತುಂಬಬೇಕು. ಇದು ಪರೋಟ ಮಾಡ್ತೀವಲ್ಲ ಅದಕ್ಕೆ ನೋಡಿ. ಈಗ ಸ್ವಲ್ಪ ಸ್ಪ್ರೆಡ್ ಮಾಡಿ ಫುಲ್ ಎಲ್ಲ ಫೋಲ್ಡ್ ಮಾಡಿಬಿಡ್ಬೇಕು ಚಪಾತಿನ ಸುತ್ತಲೂ ನೋಡಿ. ಈ ಥರ ನಾವು ಹೋಳಿಗೆ ಮಾಡ್ತೀವಲ್ಲ ಅದೇ ಥರ ಇದು ಅಗಲವಾಗಿ ಮಾಡಬೇಕದು. ನೋಡಿ ಇದು ಹೆಲ್ದಿ ಫುಡ್, ಇದು ಪ್ರೋಟೀನ್ ರಿಚ್. ಇದು ಪ್ರೋಟೀನ್ ಇರುತ್ತಲ್ಲ ಜಾಸ್ತಿ ಪನ್ನೀರಲ್ಲಿ, ಒಳ್ಳೆಯದು. ಮಕ್ಕಳು ಕೂಡ ತಿಂತಾರೆ ಮಾಡಿಕೊಟ್ರೆ. ಇದು ಒಂದು ವಿಧ ತೋರಿಸ್ತೀನಿ. ಇನ್ನೊಂದು ವಿಧ ಆಮೇಲೆ ನೆಕ್ಸ್ಟ್ ಚಪಾತಿ ತೋರಿಸ್ತೀನಿ ನೋಡಿ. ಈ ಥರ ಬರದೇ ಇರೋರು ಆ ಥರ ಮಾಡ್ಕೊಳ್ಬೋದು ನೋಡಿ. ಪರೋಟನ ತವದ ಮೇಲೆ ಹಾಕಿದ್ದೀನಿ. ಈಗ ಆಯಿಲ್ ಹಾಕಬೇಕು, ಸುತ್ತಲೂ ಆಯಿಲ್ ಹಾಕಿ ಸುಡಬೇಕು ನೋಡಿ. ಈ ಥರ ಆಗಿದೆ. ಇದು ಒಂದೇ ಪರೋಟ ತಿಂದ್ಬಿಟ್ರೇ ಹೊಟ್ಟೆ ಫುಲ್ ಆಗಿಬಿಡುತ್ತೆ. ತುಂಬ ಹೆವಿ ಅನಿಸ್ಬಿಡುತ್ತೆ. 2 ತಿನ್ನೋಕ್ಕೆ ಆಗಲ್ಲ, ಅಷ್ಟೊಂದು ಹೆವಿ ಅನಿಸುತ್ತೆ. ಒಂದೇ ಪರೋಟ ಸಾಕು ಅನಿಸ್ಬಿಡುತ್ತೆ. ಇದ್ರ ಜೊತೆ ಚಟ್ನಿ ಅಥವಾ ಯಾವುದಾದ್ರೂ ಫ್ರೈ ಹಾಕ್ಕೊಂಡು ತಿನ್ಬೋದು, ಪಲ್ಯ. ಅಥವಾ ಇದಕ್ಕೆ ಮೊಸರು ಥರ ಬಜ್ಜಿ ಥರ ಮಾಡಿರ್ತೀವಲ್ಲ ಮೊಸರದ್ದು, ಅದನ್ನಾದರೂ ಮೊಸರು ಹಾಕ್ಕೊಂಡು ತಿನ್ಬೋದು.
ನೋಡಿ ಈಗ ಹೊಸಬರಿಗೆಲ್ಲ ಬರೋದೇ ಇಲ್ಲ ಬೇಗ, 1-2-3 ಸಲ ಇದು ಮಾಡಿದ್ರೆ ಪ್ರಾಕ್ಟೀಸ್ ಆಗುತ್ತೆ. ಈ ಥರ ಮಾಡೋಕ್ಕೆ ಬರದೇ ಇರೋರು ಇನ್ನೊಂದು ವಿಧ ತೋರಿಸ್ತೀನಿ, ಆ ಥರ ಮಾಡ್ಬೋದು. ಇದು ಮೊಸರಲ್ಲಿ ಬೀಟ್ರೋಟು 1/4 ಭಾಗ ಹೆಚ್ಚು ಹಾಕಿ ಉಪ್ಪು ಮತ್ತು ಪೆಪ್ಪರ್ ಪೌಡರ್ ಹಾಕಬೇಕು. ಅದರಿಂದ ರೆಡಿ ಮಾಡಿರೋದು. ಈ ರೀತಿ ಪರೋಟದ ಜೊತೆ ತಿನ್ನೋಕ್ಕೆ ರೆಡಿ ಮಾಡ್ಕೊಳ್ಬೇಕು. ನೋಡಿ, ಒಂದು ಪೂರಿ ಥರ ಲಟ್ಟಿಸಿ ಮಧ್ಯ ಈ ಪನ್ನೀರ್ ಫ್ರೈ ಎಲ್ಲ ಮಾಡಿತ್ತಲ್ಲ ಅದನ್ನು ಹಾಕಿ, ಮತ್ತು ಮೇಲೆ ಇನ್ನೊಂದು ಪೂರಿ ಥರ ಮಾಡಿಟ್ಟಿದ್ದೀನಲ್ಲ ಆ ಕಡೆ, ಅದನ್ನ ಮೇಲೆ ಹಾಕಿ ಲಟ್ಟಿಸ್ಬೇಕು. ಅಂದರೆ ಹೊಸಬರಿಗೆ ಯಾರಿಗೂ ಬರಲ್ಲಲ್ಲ, ಈಗ ಹೊಸದಾಗಿ ಕಲಿಯೋರಿಗೆಲ್ಲ ಇದು ಈಸಿ ಮೆಥಡ್ ಇದು. ನೋಡಿ, ಇದು ಈ ಥರ ಮೇಲೆ ಹಾಕಿ ಲಟ್ಟಿಸ್ಬೇಕು. ಹಿಟ್ಟು ಹಾಕಬೇಕು, ಹಿಟ್ಟಾಕಿ ಲಟ್ಟಿಸ್ಕೋಬೇಕು. ಈ ಥರ ಮಾಡಿದರೆ ತುಂಬ ಈಸಿಯಾಗಿ ಬರುತ್ತೆ ಪರೋಟ. ಚಪಾತಿ ಥರ ಲಟ್ಸಿ ಮಧ್ಯೆ ತುಂಬಿ ಮಾಡಿದರೆ ಅದು ಸ್ವಲ್ಪ ಹರಿಯೋ ಚಾನ್ಸ್ ಇರುತ್ತೆ. ಸ್ವಲ್ಪ ಪ್ರಾಕ್ಟೀಸ್ ಇದ್ರೇ ಬರುತ್ತದು. ಈ ಥರ ಮಾಡ್ಕೊಂಬಿಡಿ, ತುಂಬ ಈಸಿನೇ. ನೋಡಿ ಎಷ್ಟು ಅಗಲವಾಗಿ ಬಂತು ಇದು ಪರೋಟ. ಈಗ ತವಾ ಮೇಲೆ ಹಾಕ್ತೀನಿ. ಹಾಕಿ ಚೆನ್ನಾಗಿ ಕೆಂಪಿಗೆ ಸುಡಬೇಕು. ನನಗಿದು ಒಂದೇ ಸಾಕು ಅನಿಸ್ತು, ಅದಕ್ಕೆ ಒಂದೇ ಮಾಡಿಕೊಂಡೆ ನಾನು ಪರೋಟ. ನಮ್ಮ ಮಗಳಿಗೆ ಒಂದು ಮಾಡಿಕೊಟ್ಟಿದ್ದೆ ಆಗಲೇ, ಈಗ ನಾನು ಒಂದೇ ಮಾಡಿಕೊಂಡೆ. ಸುಮ್ಮನೆ 2 ಹೆವಿ ಆಗಿಬಿಡುತ್ತೆ. ಇದರಲ್ಲೆಲ್ಲ ಪನ್ನೀರು ಎಲ್ಲ ಇರುತ್ತಲ್ಲ, ಅದೇ ಹೆವಿ ಅನಿಸುತ್ತೆ. ಅದಕ್ಕೋಸ್ಕರ 2 ತಿನ್ನೋಕ್ಕಾಗಲ್ಲ. ಸುಮ್ಮನೆ ಚಪಾತಿ ತಿನ್ನೋಕ್ಕೆ ಬೋರ್ ಆಗುತ್ತಲ್ಲ, ಈ ಥರ ಮಾಡಿ ತಿಂದರೆ ಟೇಸ್ಟಿಯಾಗೂ ಇರುತ್ತೆ, ಚೆನ್ನಾಗಿ ಅನಿಸುತ್ತೆ. ಈ ಥರ ಮಾಡ್ಕೊಂಡು ತಿನ್ನಿ. ನೋಡಿ, ಚೆನ್ನಾಗಿ ಕೆಂಪಿಗೆ ಸುಡಬೇಕು. ಇದು ಸ್ವಲ್ಪ ಸುಡೋದು ಲೇಟ್ ಇದು. ನೋಡಿ, ಈಗ ಟೇಸ್ಟ್ ನೋಡ್ತಾ ಇದ್ದೀನಿ. ಆ ಮೊಸರು ಜೊತೆಗೆ ತಿಂತಾ ಇದ್ದೀನಿ. ನೋಡಿ, ತುಂಬ ಸೂಪರಾಗಿದೆ. ಇದುವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್.